ಹೇಳ್ರಿ. ಈಗ ಏನ್ ಹೇಳ್ತಿದಾರೆ ಕಾಂಗ್ರೆಸ್ ಅವರು, ನಾವು ಅತ್ತೆಗಷ್ಟೇ 2,000 ಕೊಡ್ತೀವಿ, ಸೊಸೆಗಿಲ್ಲ ಅವರೇ ಮನೆ ಯಜಮಾನಿ ಅತ್ತಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಮನಿ ಯಜಮಾನಿ ಅತ್ತಿ ಅಂತ ಅತ್ತಿಗೆ ಒಬ್ಬಕ್ಕೆ ಕೊಟ್ರೆ ಸೊಸಿಗೆ ಏನ್ ಪುಟ್ಪತ್ತಿ ಬಿಡಣ? ಏನ್ ತಿರ್ಕೊಂಡ್ ತಿನ್ನಕ್ ಕಲ್ತಾನ? ಅವರು ಮನೆ ಬಾಳ ಮಾಡ್ಕೊಂಡ್ ತಿನ್ನೋದ್ ಬೇಡ. ನನಗೆ ಒಬ್ಬಕ್ಕಿಗೆ 10 kg 2,000 ರೂಪಾಯಿ ಕೊಟ್ರೆ ಅವ್ರೆಲ್ಲ ಹೋಗ್ಬೇಕು, ಬೀದಿ ಪಾಲ್ ಆಗ್ಬೇಕು ಅವ್ರು. ಸಾರಿ ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತು ಅವನು. ನೀನು ಒಬ್ಬಕ್ಕಿಗೆ ಕೊಡ್ತೇನೆ, ಸ್ವಸ್ಥರಿಗೆ ಕೊಡಲ್ಲ, ಸ್ವಸ್ಥರಿಗೆ ಯಾರ ಮನೆಗಾರ ಅದು ಕಳ್ಸು ಅಂತ ಹೇಳ್ಬೇಕಾಗಿತ್ತು ಅವನು. ಓಟ್ ಹಾಕ್ತೀವಿ ಅಣಕಾರ. ನೋ ಕಾಮೆಂಟ್ಸ್ ಇಲ್ಲ ಸರ್. ಫ್ರಿಡ್ಜ್ ಇರಬಾರ್ದು, ಟಿವಿ ಇರಬಾರ್ದು, ಇನ್ನೊಂದು ಇರಬಾರ್ದು ಅಂದ್ರೆ ಕೂಲಿ ಮಾಡ್ಕೊಂತೀನಿ. ಪುಟ್ಬತ್ತಾಗಿರೋನಿಗೂ ಐತಿ, ನಿನ್ನ ಮನೆಗೆ ಒಂದೇ ಇರಬಾರ್ದು, ಎಲ್ಲರ ಮನೆಗೂ ಬೇಕು. ಅದನ್ನ ವಚನ ಅವಾಗ ನಡೆಸ್ಬೇಕಾಗಿತ್ತು ನೀನು. ಬಿಜೆಪಿನೇ ನೀನು? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ಮಾತಾಡಕಾರ? ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ? ಈಗ ಮಾತಾಡಕತ್ತೀಯಲ್ಲ, ಗೆದ್ದಿಂದೆ ಮ್ಯಾಕ್ ಕುತ್ಕೊಂಡು. ಮೈ ಸನ್, ಗಾಡ್ ಬ್ಲೆಸ್ ಯು. ಅವಾಗ ಏನ್ ಮಾಡ್ತಾರ ಗೊತ್ತಾ? ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಅವಾಗ ಏನ್ ಮಾಡ್ತಾರ ಗೊತ್ತಾ? ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಮುಲಾಜಿಲ್ದಂಗ ಹೇಳ್ತಾವ ನೋಡಿ, ಹೆಚ್ಚಿಗೆ ನಗರ ಎಲ್ಲ ಒಂದೇ. ಯಾರ ಅವ್ರಂತ ಇದ್ರೆ ಅವ್ರ ಹತ್ರ ಇರ್ಲಿ, ನಮ್ಮ ಹತ್ರ ನಡೆಯಲ್ಲ ಅವು. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹೌದು, ಎಲ್ಲರಿಗೂ ಕೊಡ್ಬೇಕು. ಅತ್ತೆ ಕೊಡ್ಬೇಕು, ಸೊಸೆ ಕೊಡ್ಬೇಕು, ಕೈಲಾಗದ ಮುದುಕರಿಗೂ ಕೊಡ್ಬೇಕು. ಅವನು ಮಾತಾಡ್ಮೇಲೆ ಒಂದೇ ಇರ್ಬೇಕು ನಾಲ್ಗೆ. 2 ಹಾವಿನ ನಾಲ್ಗೆ ಇರಬಾರ್ದು. ಅದು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೌರಿಬಾಯಿ ಅಂತ ಕೇಳ್ರಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.